ಎಪೇಸ ಸಭೆ ಜೇಷಾಮ್ ಜಬದೊರೆ. ಅಧ್ಯಾಯ 3. ಆದಿ ಪ್ರೀತಿಯನ್ನು ಕಳೆದುಕೊಂಡ ಸಭೆ. ಪ್ರಕಟಣೆ 2:1-7. ಎಪೇಸ ಸಭೆಯ ದೂತನಿಗೆ ನೀನು ಬರೆಯಬೇಕಾಗಿರುವುದೇನೆಂದರೆ, 7 ನಕ್ಷತ್ರಗಳನ್ನು ತನ್ನ ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯೆ ತಿರುಗಾಡುವಾತನು ಹೇಳುವುದೇನೆಂದರೆ, ನಿನ್ನ ಕ್ರಿಯೆಗಳನ್ನು, ನಿನ್ನ ಪ್ರಯಾಸವನ್ನು, ನಿನ್ನ ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ ಎಂಬುದನ್ನು, ಅಪೊಸ್ತಲ ಅಲ್ಲದವರು ತಮ್ಮನ್ನು ಅಪೊಸ್ತಲರೆಂದು ಹೇಳುವುದನ್ನು ನೀನು ಶೋಧಿಸಿ, ಅವರನ್ನು ನೀನು ಸುಳ್ಳುಗಾರರೆಂಬುದನ್ನು ಕಂಡುಕೊಂಡದ್ದನ್ನು, ನೀನು ಸಹಿಸಿಕೊಂಡಿರುವುದನ್ನು, ತಾಳ್ಮೆಯಿಂದಿರುವುದನ್ನು, ನನ್ನ ಹೆಸರಿನ ನಿಮಿತ್ತ ವಿಶ್ರಾಂತಿ ತೆಗೆದುಕೊಳ್ಳದೆ ಪ್ರಯಾಸ ಪಡುವುದನ್ನು ತಿಳಿದಿದ್ದೇನೆ. ಆದರೆ ಮೊದಲಿದ್ದ ನಿನ್ನ ಪ್ರೀತಿಯನ್ನು ನೀನು ತೊರೆದು ಬಿಟ್ಟಿದೆಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕೊಲಾಯಿತರನ್ನು ನೀನು ದ್ವೇಷಿಸುತ್ತಿ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನಲು ಕೊಡುವೆನು. ಸ್ಥಾಪನೆಯಾಗಿದೆ. ಎಪೆಸ ಪಟ್ಟಣವು ಏಷ್ಯಾ ಉತ್ತರದ ಭಾಗದ ಕ್ಯಾಸ್ಟರ್ ಎಂಬ ನದಿ ಆರಂಭವಾಗುವ ಸ್ಥಳದಲ್ಲಿದೆ. ಇದು ಒಂದು ರಾಜಧಾನಿಯೂ ಆಗಿದೆ. ಹಲವಾರು ನಗರಗಳಿಗೆ ಹೋಗುವ ಮಾರ್ಗಗಳು ಒಂದುಗೂಡುವ ಸ್ಥಳದಲ್ಲಿ ಈ ಎಪೇಸ ಪಟ್ಟಣವು ಸ್ಥಾಪಿಸಲ್ಪಟ್ಟಿದೆ. ಆದುದರಿಂದ ಇದು ಒಂದು ಮುಖ್ಯ ವ್ಯಾಪಾರ ಸ್ಥಳವಾಗಿಯೂ ದೊಡ್ಡ ಪಟ್ಟಣವಾಗಿಯೂ ಇದೆ. ಏಷ್ಯಾದಲ್ಲಿ ಇದು ಒಂದು ವಾಣಿಜ್ಯ ಸ್ಥಳವಾಗಿದೆ. ಆ ದಿನಗಳಲ್ಲಿ ಜಗತ್ತಿನ ಅತಿಶಯಗಳಲ್ಲಿ ಒಂದಾದ ಅರ್ತೆಮಿಸ್ ಎಂಬ ಆಲಯವು ಇತ್ತು. ಈ ಅಶುದ್ಧ ಆಲಯದ ಸುತ್ತಳತೆಯು 425 × 250 ಅಡಿಗಳು. 60 ಅಡಿ ಎತ್ತರವಿದ್ದ ಈ ಆಲಯವು 120 ಸ್ತಂಭಗಳನ್ನು ಆಧಾರಗೊಂಡಿತು. ಈ ಪಟ್ಟಣವು ಅನ್ಯಜನರ ಪುಣ್ಯ ಸ್ಥಳವಾಗಿತ್ತು. ಗ್ರೀಕರಿಂದ ಅಂತಿಮಸ್ ಎಂದು, ಇತರರಿಂದ ಮಹಾದೇವಿ ಎಂದು ಕರೆಯಲ್ಪಟ್ಟ ದೇವತೆಯನ್ನು ಮುಖ್ಯ ದೇವರಾಗಿ ಮಕ್ಕಳು ಪೂಜಿಸುತ್ತಿದ್ದರು. ಎಪೇಸ ಪಟ್ಟಣವು ವಿಗ್ರಹ ಆರಾಧನೆಗೆ ಹೆಸರುವಾಸಿಯಾಗಿತ್ತು. ಈ ಪಟ್ಟಣದಲ್ಲಿ ಯಾವಾಗಲೂ ವಾದ್ಯ ನರ್ತನಗಳ ಧ್ವನಿಯು ಕೇಳಿಬರುತ್ತಿತ್ತು. ಇಡೀ ಪಟ್ಟಣವು ವೇಶ್ಯತನದಿಂದ ತುಂಬಿದ್ದಿತ್ತು. ಈ ಪಟ್ಟಣದಲ್ಲಿ ಕ್ರಿಸ್ತ ಶಕ 52ರಲ್ಲಿ ಮೊಟ್ಟಮೊದಲು ಅಪೊಸ್ತಲ ಪೌಲನು ಕ್ರಿಸ್ತನ ಪರಿಚಯವನ್ನು ಮಾಡಿದನು. ಸಭೆಯು ಸ್ಥಾಪನೆಯಾಯಿತು. ಪೌಲನೊಂದಿಗೆ ಅಪೊಸ್ತಲನಾದ ತಿಮೋಥೆಯನು, ತೀತನು, ಯೋಹಾನನು ಸೇರಿಕೊಂಡು ಸುವಾರ್ತಿಕರಾಗಿಯೂ ಬೋಧಕರುಗಳಾಗಿಯೂ ಸೇವೆ ಮಾಡಿದರು. ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಮಾಡಿಕೊಂಡು ವಿಶ್ವಾಸಿಗಳಾಗಿದ್ದ ಅಕ್ವಿಲ, ಪ್ರಿಸ್ಕಿಲ್ಲರೆಂಬ ದಂಪತಿಗಳು ಎಪೇಸದಲ್ಲಿ ಕ್ರೈಸ್ತ ಸಭೆಯನ್ನು ಸ್ಥಾಪಿಸಲು ಸಹಾಯಕರಾಗಿದ್ದರು. ಪೌಲನು 2ನೇ ಸಾರಿ ಎಪೆಸಕ್ಕೆ ಹೋಗಿ 3 ವರ್ಷಗಳ ಕಾಲ ಅಲ್ಲಿದ್ದು ಸೇವೆ ಮಾಡಿದನು. ಇತರ ಸ್ಥಳಗಳಿಗಿಂತಲೂ ಎಪೆಸ ಪಟ್ಟಣದಲ್ಲಿ ಹೆಚ್ಚು ದಿನಗಳ ಕಾಲವಿದ್ದು ಸೇವೆ ಮಾಡಿದನು. 2 ವರ್ಷಗಳು ಗುರುಕುಲದಲ್ಲಿ ಅನುದಿನವೂ ದೇವರ ರಾಜ್ಯವನ್ನು ಕುರಿತು ಬೋಧಿಸುತ್ತಾ ಬಂದನು. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಸತ್ಯವೇದ ವಾಕ್ಯಗಳನ್ನು ಬೋಧಿಸಿದನು. ಆ ಸಮಯದಲ್ಲಿ ಬಿಸಿಲು ಅಧಿಕವಾಗಿ, ವ್ಯಾಪಾರ ಕಡಿಮೆಯಾಗಿ ಇರುತ್ತಿತ್ತು. ಅಪೊಸ್ತಲ ಕೃತ್ಯ 19, 8-10, 20-31. ಹೀಗೆ ಎಪೆಸ ಪಟ್ಟಣದಲ್ಲಿ ಕರ್ತನ ವಾಕ್ಯವು ಬಲವಾಗಿ ಹಬ್ಬುತ್ತಿತ್ತು. ಅರ್ತೆಮಿ ದೇವತೆಯ ವಿಗ್ರಹಗಳನ್ನು ಕೊಂಡುಕೊಳ್ಳುವುದನ್ನು ಜನರು ನಿಲ್ಲಿಸಿ ಬಿಟ್ಟರು. ಇದರ ನಿಮಿತ್ತವಾಗಿ ಅಲ್ಲಿನ ಅಕ್ಕಸಾಲಿಗರು ಕೋಪಗೊಂಡು
ಅಂತ್ಯಕ್ರಿಸ್ತನ ಆಳ್ವಿಕೆಯನ್ನು ನಡೆಸಿದರು. ಅಪೊಸ್ತಲರ ಕೃತ್ಯ 19:23-41. ಸ್ವಲ್ಪ ದಿನಗಳು ಕಳೆದ ನಂತರ ಪೌಲನು ಎಫೆಸ ಪಟ್ಟಣದ ಮುಖಂಡರನ್ನು ಸಂಧಿಸಿದಾಗ ತಪ್ಪಾದ ಬೋಧನೆಗಳನ್ನು ಬೋಧಿಸುತ್ತಿದ್ದ ಜನರು ಸಭೆಗಳಲ್ಲಿಯೇ ಇದ್ದದ್ದು ತಿಳಿಯಿತು. ಅಪೊಸ್ತಲರ ಕೃತ್ಯ 20:29-30. ಯಾರೂ ನಿಮ್ಮನ್ನು ಮೋಸಗೊಳಿಸಿದ ಹಾಗೆ ಎಚ್ಚರಿಕೆಯಾಗಿರಿ, ಅವರೊಂದಿಗೆ ಭಾಗಿಗಳಾಗಿರಬೇಡಿರಿ. ಎಫೆಸ 5:6-7 ಎಂದು ಎಚ್ಚರಿಸಿದರು. ಪರಿಚಯ. ಯೇಸು ತನ್ನನ್ನು ಎಫೆಸ ಸಭೆಯವರಿಗೆ 7 ನಕ್ಷತ್ರಗಳನ್ನು ತನ್ನ ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡಿಕೊಂಡಿರುವಾತನು ಎಂದು ಪರಿಚಯ ಪಡಿಸುತ್ತಾನೆ. 7 ಎನ್ನುವುದು ಸತ್ಯವೇದದಲ್ಲಿ ಪರಿಪೂರ್ಣತೆಯನ್ನು ಸೂಚಿಸುತ್ತದೆ. ನಕ್ಷತ್ರಗಳೆನ್ನುವುದು ಸಭೆಯ ಮುಖಂಡರುಗಳು ಇಲ್ಲವೇ ಸಭೆಯನ್ನು ನಡೆಸುವವರುಗಳನ್ನು ಕುರಿತಾಗಿದೆ. ಮುಖಂಡರುಗಳು ತಮಗೆ ಕೊಡಲ್ಪಟ್ಟಿರುವ ಜವಾಬ್ದಾರಿಯನ್ನು ಹೊತ್ತು ನಡೆಸುವಾಗ ದೈವಿಕ ಶಕ್ತಿಯಿಂದಲೂ ಕೃಪೆಯಿಂದಲೂ ನಡೆಸಲ್ಪಡುತ್ತಾರೆ. ಒಂದೊಂದು ಸಭೆಯ ಮೇಲೂ ಒಂದೊಂದು ಸಭೆಯ ಮುಖಂಡರ ಮೇಲೂ ತನ್ನ ಗಮನವನ್ನು ಹರಿಸುತ್ತಾನೆ ಎಂದರ್ಥವಾಗುತ್ತದೆ. ದೀಪಸ್ತಂಭಗಳು ಬೆಳಕನ್ನು ಕೊಡುತ್ತವೆ. ಹಾಗೆಯೇ ಸಭೆಯು ಪಾಪವೆಂಬ ಕತ್ತಲೆಯಲ್ಲಿ ತುಂಬಿರುವ ಈ ಜಗತ್ತಿಗೆ ಬೆಳಕನ್ನು ಕೊಡುವುದಕ್ಕಾಗಿಯೇ ಇದೆ. ಪ್ರಕಟಣೆ ಪುಸ್ತಕದಲ್ಲಿ 1 ಮತ್ತು 2ನೇ ಅಧ್ಯಾಯಗಳಲ್ಲಿ ಹೇಳಿರುವ ಹಾಗೆ ದೀಪಸ್ತಂಭಗಳು ಬೇರೆ ಬೇರೆಯಾಗಿರುವ ದೀಪಸ್ತಂಭಗಳು ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಆದುದರಿಂದ ಯೇಸು ಅವುಗಳ ಮಧ್ಯದಲ್ಲಿ ತಿರುಗಾಡುತ್ತಾನೆ. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ದೇವದರ್ಶನದ ಗುಡಾರದಲ್ಲಿ ಇಡಲ್ಪಟ್ಟಿರುವ ದೀಪಸ್ತಂಭಗಳು ವ್ಯತ್ಯಾಸವಾಗಿದ್ದವು. ಒಂದೇ ಸ್ತಂಭದಿಂದ 7 ಕೊಂಬೆಗಳು ಹೊರಟು ಬೇರೆ ಬೇರೆಯಾಗಿ ಕಾಣುತ್ತಿದ್ದವು. ವಿಮೋಚನಕಾಂಡ 25:31-37. ಪ್ರಕಟಣೆಯಲ್ಲಿರುವ ಬೇರೆ ಬೇರೆಯಾದ 7 ದೀಪಸ್ತಂಭಗಳು ಈ ಭೂಮಿಯಲ್ಲಿರುವ 7 ಬೇರೆ ಬೇರೆ ಸಭೆಗಳನ್ನು ಕುರಿತಾಗಿದೆ. ಹೊಗಳಿಕೆ. ಎಫೆಸ ಪಟ್ಟಣವು ವಿಗ್ರಹ ಆರಾಧನೆಯಲ್ಲಿ ಮುಳುಗಿ ಹೋಗಿದ್ದ ಒಂದು ಪಟ್ಟಣವಾಗಿತ್ತು. ಆದರೂ ಕ್ರೈಸ್ತ ಸಭೆಗಳು ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತಿತ್ತು. ಎಫೆಸ ಸಭೆಯ ಕ್ರೈಸ್ತರು ಪೌಲನ ತಿಳುವಳಿಕೆಯ ಮಾತುಗಳನ್ನು ಸ್ವೀಕರಿಸಿಕೊಂಡು ಜೀವಿಸಿದರು. ಆದುದರಿಂದಲೇ ಪ್ರಕಟಣೆಯಲ್ಲಿ ಯೇಸು ಅವರನ್ನು ಹೊಗಳಿದ್ದಾನೆ. ಎಫೆಸ ಸಭೆಯವರಲ್ಲಿ 7 ಸದ್ಗುಣಗಳು ಕಂಡುಬಂದವು. ಅವುಗಳನ್ನು ಯೇಸು ಬಹಳ ಗಮನದಿಂದ ಬೇರೆ ಬೇರೆಯಾಗಿ ತಿಳಿಸುತ್ತಾನೆ. 1 ಕ್ರಿಯೆಗಳು, 2 ಪ್ರಯಾಸಗಳು, 3 ತಾಳ್ಮೆ, 4 ಕೆಟ್ಟವುಗಳನ್ನು ಒಪ್ಪಿಕೊಳ್ಳದಿರುವುದು, 5 ಸುಳ್ಳನ್ನು ಶೋಧಿಸಿ ಕಂಡುಕೊಳ್ಳುವುದು, 6 ಸಹಿಸಿಕೊಳ್ಳುವುದು, 7 ತಾಳ್ಮೆಯಿಂದಿರುವುದು, 8 ವಿಶ್ರಾಂತಿ ತೆಗೆದುಕೊಳ್ಳದ ಪ್ರಯಾಸ, 9 ನಿಕೋಲಾಯಿತರನ್ನು ಅವರ ಕ್ರಿಯೆಗಳನ್ನು ದ್ವೇಷಿಸುತ್ತಿದ್ದದ್ದು. ಪ್ರಕಟಣೆ 2:2-6. ನಿಕೋಲಾಯಿತರು. ನಿಕೋಲಾಯಿ ಎಂಬುವವನು ಅಪೊಸ್ತಲರ ಕಾಲದಲ್ಲಿ ಸಭೆಯಲ್ಲಿದ್ದ ಒಬ್ಬನು. ಶಿಷ್ಯರುಗಳು ಸಭೆಯ ಕಾರ್ಯಗಳನ್ನು ಗಮನಿಸಲು 7 ಸಹಾಯಕರನ್ನು ಆರಿಸಿಕೊಂಡರು. ಇವನು ಅಂತಿಯೋಕದವನು. ಅಪೊಸ್ತಲರ ಕೃತ್ಯ 6:1-5. ಇವನ ಗುಂಪಿನವರೇ ನಿಕೋಲಾಯ ಮತದವರು ಕರೆಯಲ್ಪಟ್ಟವರು ಎಂದು ಕೆಲವು ವೇದ ಪಂಡಿತರು ಹೇಳುವುದುಂಟು. ಈ ನಿಕೋಲಾಯಿತರು ತಮ್ಮನ್ನು ಕ್ರೈಸ್ತರೆಂದು ಹೇಳಿಕೊಂಡರು. ಆದರೆ ವ್ಯಭಿಚಾರ ಮಾಡುವುದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದನ್ನು ತಿನ್ನುವುದು ಪಾಪವಲ್ಲ. ಇದರೊಂದಿಗೆ ಯೇಸುಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಇದರಿಂದ ನಾವು ಬಿಡುಗಡೆ ಹೊಂದಿದ್ದೇವೆ ಎನ್ನುತ್ತಿದ್ದರು. ಕ್ರಿಸ್ತನನ್ನು ತಿಳಿದಿದ್ದೇವೆ ಎಂದು ಹೇಳಿಯೂ ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಳ್ಳದೆ ಇರುವವರಾಗಿದ್ದರು. ಇಂಥವರನ್ನು ಕುರಿತು 1 ಯೋಹಾನ 2:4 ಯೆಹೋವನನು ಸುಳ್ಳುಗಾರರೆಂದು ಕರೆದನು.
ಆಜ್ಞೆಗಳನ್ನು ಕೈಗೊಳ್ಳದಿರುವ ಕ್ರೈಸ್ತರನ್ನು ಸುಳ್ಳುಗಾರರೆಂದು ಕರೆಯುವುದು ಭಯಂಕರವಾದ ಮಾತು. ನಿಕೋಲಿತರನ್ನು ಯೇಸುಕ್ರಿಸ್ತನು ದ್ವೇಷಿಸಿದನು. ಪರಲೋಕದಲ್ಲಿರುವ ನನ್ನ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯವನ್ನು ಪ್ರವೇಶಿಸುವನು. ನನ್ನನ್ನು ನೋಡಿ ಸ್ವಾಮಿ ಸ್ವಾಮಿ ಅನ್ನುವವರು ಅದರಲ್ಲಿ ಪ್ರವೇಶಿಸುವುದಿಲ್ಲ. ಮತ್ತಾಯ 7:21 ಅಂದನು ಯೇಸು. ಈಗಲೂ ಅನೇಕರು ಹಾಗೆಯೇ ಹೇಳುತ್ತಾರೆ. ಯೇಸುವಿನ ಮೇಲೆ ನಂಬಿಕೆ ಇಟ್ಟರೆ ಸಾಕು, ಆತನ ಕೃಪೆಯು ನಮ್ಮೊಂದಿಗಿರುತ್ತದೆ. 1-2 ತಪ್ಪುಗಳನ್ನು ಮಾಡಿದರೆ ಅದೊಂದು ದೊಡ್ಡ ತಪ್ಪೇನೂ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಈ ರೀತಿಯ ಗುಂಪಿನವರು, ಈ ರೀತಿಯ ಜನರು ಸಾಧಾರಣವಾಗಿ ವ್ಯಭಿಚಾರವನ್ನು ಕುರಿತಾಗಲಿ, 7ನೆಯ ಕಟ್ಟಳೆಯನ್ನಾಗಲಿ, ಸಬ್ಬತ್ ದಿನವನ್ನು ಕುರಿತಾಗಲಿ, 4ನೆಯ ಕಟ್ಟಳೆಯನ್ನಾಗಲಿ ಕುರಿತು ಮುಖ್ಯತ್ವ ಕೊಡುವುದಿಲ್ಲ. ಸಾಧಾರಣ ವಿಷಯಗಳಿಗೂ ಸುಳ್ಳು ಹೇಳುವುದನ್ನು ಕುರಿತು ಅವರು ತಪ್ಪೆಣಿಸುವುದಿಲ್ಲ. ಕಲ್ಪನೆಗಳು ನಮ್ಮನ್ನು ರಕ್ಷಿಸುವುದಿಲ್ಲ ಎಂಬ ಮಾತು ಸತ್ಯವೇ. ಆದರೂ ಅವುಗಳು ರಕ್ಷಣೆ ಹೊಂದುವುದಕ್ಕೆ ಎಷ್ಟು ಸಹಾಯಕವಾಗುತ್ತದೆ ಎಂಬುದನ್ನು ಯೋಚಿಸಬೇಕು. ಬಾವಿಯಲ್ಲಿರುವ ನೀರನ್ನು ಸೇದಲು ಹಗ್ಗವನ್ನು ಉಪಯೋಗಿಸುವ ಹಾಗೆ ಕಲ್ಪನೆಗಳು ನಮಗೊಂದು ಸುಂದರವಾದ ಕಳಶದಂತಿರುವುದು ಅಲ್ಲವೇ? ಇಲ್ಲ, ನನಗೆ ಬಾವಿಯ ನೀರು ಬೇಡ, ನದಿಯ ನೀರನ್ನೇ ತೆಗೆದುಕೊಳ್ಳುತ್ತೇನೆ, ಕಾಲುವೆ ನೀರಿದೆ ಎಂದು ವಿತ್ತಂಡವಾದವನ್ನು ಮಾಡುವವರಿಗೆ ಯಾರೂ ಸಹಾಯ ಮಾಡಲಾರರು. ನಾವು ದೇವರನ್ನು ಎಷ್ಟು ಪ್ರೀತಿಸುತ್ತೇವೆ ಎಂಬುದನ್ನು, ಎಷ್ಟು ವಿಧೇಯರಾಗುತ್ತೇವೆ ಎಂಬುದನ್ನು ತಿಳಿಯಲು ನಾವು ಕೈಗೊಳ್ಳುವ ಕಲ್ಪನೆಗಳು ಒಂದು ಸೂಚನೆಯ ಗುರುತುಗಳಾಗಿರುತ್ತವೆ. ನೀವು ನನ್ನನ್ನು ಪ್ರೀತಿಸುವುದಾದರೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಯೆಹೋವನ 14:15 ಎಂದು ಕರ್ತನು ಅನ್ನುತ್ತಾನೆ. ಖಂಡನೆ. ಎಫೆಸದವರ ಒಳ್ಳೆಯ ಕಾರ್ಯಗಳಿಗಾಗಿ ಯೇಸು ಹೊಗಳಿ ಮಾತನಾಡಿದನು. ಅದೇ ಸಮಯದಲ್ಲಿ ಅವರು ಮಾಡಲು ತಪ್ಪಿದ ಒಳ್ಳೆಯ ಕಾರ್ಯವನ್ನು ಎತ್ತಿ ತೋರಿಸಲು ಹಿಂಜರಿಯಲಿಲ್ಲ. ಪೌಲನು ಹೇಳಿದ ಮಾತುಗಳನ್ನು ಸಭೆಯವರು ಕೇಳಿದರು, ಅದರಂತೆ ನಡೆದರು. ಆದರೂ ಅವನು ಪೌಲನು ಹೇಳಿದ ಕಾರ್ಯದಲ್ಲಿ ಹಿಂಜರಿ ಹೋದರು. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿ, ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಅಂದನು. ಎಫೆಸ 5:2. ಆದರೆ ನೀನು ಮೊದಲಿದ್ದ ಪ್ರೀತಿಯನ್ನು ತೊರೆದು ಬಿಟ್ಟಿದೆಯೆಂದು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಪ್ರಕಟಣೆ 2:4 ಎಂದು ಯೇಸು ಅವರನ್ನು ಗದರಿಸಿದನು. ಎಫೆಸ ಪಟ್ಟಣದ ಕ್ರೈಸ್ತರು ಆದಿಯಲ್ಲಿ ದೇವರ ಮೇಲಿಟ್ಟಿದ್ದ ಪ್ರೀತಿಯನ್ನು ತಿರಸ್ಕರಿಸಿ ಬಿಟ್ಟರು. ಅದೇ ಸಮಯದಲ್ಲಿ ಆದಿಯಲ್ಲಿ ಅವರಲ್ಲಿದ್ದ ಸಹೋದರ ಪ್ರೀತಿಯು ಈಗ ಇಲ್ಲವಾಗಿತ್ತು. ಪ್ರೀತಿಯನ್ನು ಕಳೆದುಕೊಳ್ಳುವುದು ಒಂದು ಪಾಪವೆಂದು ಯೇಸು ಹೇಳುತ್ತಾನೆ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿರುತ್ತಾನೆ, ದೇವರು ಅವನಲ್ಲಿ ನೆಲೆಗೊಂಡಿರುತ್ತಾನೆ. 1 ಯೋಹನ 4:16. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ವಾಕ್ಯವಾಗಿದೆ. 1 ಯೋಹನ 3:11. ತಿಳುವಳಿಕೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಎಂಬುದನ್ನು ನೆನೆಸಿ ದೇವರ ಕಡೆಗೆ ತಿರುಗಿಕೊಂಡು ಅಂದು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು ಅಂದನು. ಎಫೆಸ ಸಭೆಯವರಲ್ಲಿ ಮೊದಲು ಕಾಣುತ್ತಿದ್ದ ಪ್ರೀತಿಯು, ನಂಬಿಕೆಯು, ಆತ್ಮದಲ್ಲಿ ಹತ್ತಿ ಉರಿಯುತ್ತಿದ್ದ ಅಗ್ನಿ, ಇವುಗಳನ್ನು ತಿರುಗಿ ಪಡೆದುಕೊಂಡು ಜೀವಿಸುವಂತೆ ಯೇಸು ಅವರನ್ನು ಕೇಳಿಕೊಳ್ಳುತ್ತಾನೆ. ಹಾಗೆಯೇ ಅವರು ಯೇಸುವಿನ ಮಾತುಗಳಿಗೆ ವಿಧೇಯರಾಗದೆ ಇದ್ದಲ್ಲಿ ಅವರನ್ನು ಶಿಕ್ಷಿಸುವುದಾಗಿ ಎಚ್ಚರಿಸಿದೆನು. ಇಲ್ಲದಿದ್ದರೆ ನಾನು ಶೀಘ್ರವಾಗಿ ಬಂದು ನಿನ್ನ ದೀಪಸ್ತಂಭವನ್ನು ಅಲ್ಲಿಂದ ತೆಗೆದು ಬಿಡುವೆನು ಅಂದನು.
ಪಾಪದಿಂದ ತುಂಬಿರುವ ಈ ಲೋಕಕ್ಕೆ ಯೇಸುವಿನ ಸಭೆಯು ಒಂದು ಬೆಳಕಾಗಿ ಇರಬೇಕು. ದೀಪಸ್ತಂಭವು ಬೆಳಕನ್ನು ಕೊಡದ ಪಕ್ಷದಲ್ಲಿ ಆದುದರಿಂದ ಯಾವ ಪ್ರಯೋಜನವಿರುವುದಿಲ್ಲ. ಅದರಂತೆ ಪಶ್ಚಾತ್ತಾಪ ಪಡದೆ ಕ್ರೈಸ್ತನಿಂದಲೂ ಅವಿಧೇಯತ್ವದಿಂದ ಕೂಡಿದ ಸಭೆಯಿಂದಲೂ ಯೇಸುವಿನ ಪ್ರತಿನಿಧಿಗಳಾಗಿರುವ ಜನರಿಂದಲೂ ಕೂಡಿದ ಸಭೆಯು ಬಿದ್ದು ಹೋಗುತ್ತದೆಂದು ಅರ್ಥ. ಸಭೆಯು ಲೋಕಕ್ಕೆ ಬೆಳಕಾಗಿರಬೇಕೆಂದರೆ ಅದು ತನಗೆ ಕೊಡಲ್ಪಟ್ಟಿರುವ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು. ಪ್ರೀತಿಯಿಂದ ತುಂಬಿದ ಜೀವಿತವನ್ನು ಜೀವಿಸಿ ತೋರಿಸಬೇಕು. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಯೆಹೋವನ 13:35. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಮತ್ತಾಯ 5:16. ಬಡ ಜನರು ಕ್ರೈಸ್ತರ ಬಳಿ ಸಹಾಯವನ್ನು ಪಡೆದುಕೊಳ್ಳುವಾಗ ಸಭೆಯನ್ನು ಒಂದು ಬೆಳಕಾಗಿ ಕಂಡು ದೇವರನ್ನು ಮಹಿಮೆಪಡಿಸುವರು. ಕ್ರೈಸ್ತರು ತಮಗೆ ಬೇಕಾದ ಆಹಾರ ಪದಾರ್ಥಗಳಿಗೆ ಬೇಕಾದ ವಸ್ತುಗಳನ್ನು ಅಂಗಡಿಯಲ್ಲಿ ತನ್ನ ಸಾಲವನ್ನಾಗಲಿ ಇಲ್ಲವೇ ಬಾಕಿ ಹಣವನ್ನಾಗಲಿ ಸರಿಯಾದ ಸಮಯದಲ್ಲಿ ಕೊಟ್ಟು ಪ್ರೀತಿಯಿಂದ ಅವರೊಂದಿಗೆ ಸಹಕರಿಸುವುದಾದರೆ ಅವರು ಸಭೆಯವರನ್ನು ಒಂದು ಬೆಳಕಾಗಿಯೇ ಕಾಣುವರು. ಇದರಿಂದ ಅವರು ದೇವರನ್ನು ಮಹಿಮೆಪಡಿಸುವರು. ಏಕೆಂದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. 1 ಯೋಹನ 4:7-11. ಒಳ್ಳೆ ಫಲಗಳು. ಬಿಟ್ಟು ಬಿಟ್ಟ ಪ್ರೀತಿಯನ್ನು ತಿರುಗಿ ರೂಢಿಸಿಕೊಳ್ಳುವಾಗ ಈಗಿನ ಎಫೆಸ ಸಭೆಯವರಿಗೆ ಕ್ರೈಸ್ತರಿಗೆ ಒಳ್ಳೆ ಫಲಗಳು ಅವರ ಜೀವಿತದಲ್ಲಿ ತಿರುಗಿ ಫಲ ಕೊಡಲು ಆರಂಭಿಸಿತು. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವವೃಕ್ಷದ ಹಣ್ಣನ್ನು ತಿನ್ನಲು ಕೊಡುವೆನು. ಪ್ರಕಟಣೆ 2:7. ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ವೃಕ್ಷಕವನ್ನು ಬೆಳೆಸಿದನು. ಆದಿಕಾಂಡ 2:8-9. ಪರದೈಸ್ ಈಗ ಪರಲೋಕದಲ್ಲಿರುವುದು. ಹೊಸ ಒಡಂಬಡಿಕೆಯಲ್ಲಿ 3 ಕಡೆಗಳಲ್ಲಿ ಪರದೈಸ್ ಎಂಬ ಶಬ್ದವಿದೆ. ಲೂಕ 23:43, 2 ಕೊರಿಂಥ 12:4, ಪ್ರಕಟಣೆ 2:7. ಹಳೆಯ ಒಡಂಬಡಿಕೆಯಲ್ಲಿ ಏದೇನೆಂದು, ಹೊಸ ಒಡಂಬಡಿಕೆಯಲ್ಲಿ ಪರದೈಸ್ ಎಂದು ಹೇಳಲ್ಪಟ್ಟಿರುವುದು. ಏದೇನ್ ತೋಟವನ್ನು ದೇವರ ಉದ್ಯಾನವನ ಎಂದು ಹೇಳಲ್ಪಟ್ಟಿದೆ. ಯೆರೆಮೀಯ 31:9. ದೇವರು ಸೃಷ್ಟಿಸಲಿರುವ ಹೊಸ ಭೂಮಿಯಲ್ಲಿ ಜೀವವೃಕ್ಷದ ಫಲವನ್ನು ಇಟ್ಟಿದ್ದಾನೆ. ನಿತ್ಯ ಜೀವವನ್ನು ಹೊಂದಿದವರೆಲ್ಲರೂ ಅದನ್ನು ತಿನ್ನುವರು. ದೇವರು ಉಂಟು ಮಾಡಲಿಕ್ಕಿರುವ ಭೂಮಿಯು ರಕ್ಷಣೆ ಹೊಂದಿದವರಿಗೆ ನಿತ್ಯ ಬಿಡಾರವಾಗಿದೆ. ಅದು ಆದಿಯಲ್ಲಿದ್ದ ಎದೇನ್ ತೋಟಕ್ಕಿಂತಲೂ ಬಹಳಷ್ಟು ಸುಂದರವಾಗಿರುವುದು. ಆದಾಮ ಅವ್ವಳನ್ನು ಎದೇನ್ ತೋಟವನ್ನು ಬಿಟ್ಟು ಹೊರಡಿಸಿದ ನಂತರ ಆ ತೋಟವು ಅಲ್ಲಿಯೇ ಇತ್ತು. ಆದರೆ ಅದರ ಬಾಗಿಲುಗಳನ್ನು ದೇವದೂತರುಗಳು ಕಾವಲು ಕಾಯುತ್ತಿದ್ದರು. ಪಾಪವಿಲ್ಲದವರು ಇರುವಂಥ ಸ್ಥಳವಾಗಿದ್ದ ಆ ನಂದನವನ್ನು ಬಿದ್ದು ಹೋದ ಮನುಷ್ಯನು ನೋಡಿಕೊಂಡೇ ಇರುವ ಹಾಗೆಯೂ ಅದರ ಶ್ರೇಷ್ಠತೆಯನ್ನು ಕುರಿತು ಯೋಚಿಸಿ ದೇವರ ಕಡೆಗೆ ತಿರುಗಿಕೊಳ್ಳುವ ಹಾಗೆಯೂ ಅನುಮತಿ ಕೊಟ್ಟಿದ್ದಾನೆ. ಪರದೇಶಿನ ಬಾಗಿಲನ್ನು ಕೆರೂಬಿಗಳು ಕಾವಲು ಕಾಯುವಾಗ ದೇವರ ಮಹಿಮೆಯು ಅಲ್ಲಿ ಕಾಣಲ್ಪಡುತ್ತದೆ. ಆದಾಮನು ಅವನ ಮಕ್ಕಳು ಅಲ್ಲಿಗೆ ಬಂದು ದೇವರನ್ನು ಸ್ತುತಿಸಿದರು. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೇವೆ ಎಂದು ತೀರ್ಮಾನಗಳನ್ನು ತೆಗೆದುಕೊಂಡರು. ಪಾಪವು ಭೂಮಿಯಲ್ಲಿ ಹೆಚ್ಚುತ್ತಿರುವಾಗ
ದೇವರು ಜಲಪ್ರಳಯದಿಂದ ಭೂಮಿಯನ್ನು ನಾಶಪಡಿಸಿದಾಗ ಎದೆನ್ ತೋಟವನ್ನು ಪರಲೋಕಕ್ಕೆ ತೆಗೆದುಕೊಂಡನು. ಹೊಸ ಭೂಮಿಯಲ್ಲಿ ತಿರುಗಿ ಏದೆನನ್ನು ಜೀವವೃಕ್ಷವನ್ನು ಕಾಣುತ್ತೇವೆ. ಯೋಚನೆಗಳು ಅರಳಲಿ. ಪ್ರೀತಿ ಇಲ್ಲದ ಕ್ರೈಸ್ತ ಜೀವಿತವು ಪ್ರಯೋಜನವಿಲ್ಲದು. ಪ್ರೀತಿಯು ನನ್ನಲ್ಲಿ ಇಲ್ಲದಿದ್ದರೆ ನಾನು ಏನೂ ಇಲ್ಲದವನು ಎಂದು ಸತ್ಯವೇದವು ಹೇಳುತ್ತದೆ. ಅದೇ ಪ್ರೀತಿಯನ್ನು ಕಳೆದುಕೊಂಡ ಎಫೆಸ ಪಟ್ಟಣವನ್ನು ಹಾಗೂ ಸಭೆಯನ್ನು ಕರ್ತನು ಎಚ್ಚರಿಸಿದನು. ಅವಿಧೇಯರಾದುದರಿಂದ ಗದರಿಸಿದನು. ಏಕಾಂಗಿಯಾದ ಮನುಷ್ಯನಾಗಲಿ ಸಭೆಗಳಾಗಲಿ ಬೆಳೆಯುವುದಕ್ಕೆ ನಿಜವಾದ ದೇವರ ಪ್ರೀತಿ ಅವಶ್ಯ. ಈಗ ನಮ್ಮ ಅವಿಧೇಯತೆಯನ್ನು ಕಂಡು ಕರ್ತನು ನಮ್ಮನ್ನು ಎಚ್ಚರಿಸುತ್ತಾನೆ. ದೇವರ ಕಡೆಗೆ ತಿರುಗಿಕೋ ಎಂದು ಎಫೆಸ ಸಭೆಯ ಮೂಲಗಳು ನಮಗೆ ತಿಳಿಸುತ್ತವೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ.
ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.